ಇವತ್ತು ಎಲ್ರಿಗೂ ಇಷ್ಟ ಆಗುವಂತ ವಾಂಗಿಬಾತು ಪೌಡರ್ ಯೂಸ್ ಮಾಡಿ ಮಾಡುವಂತ ಖಾರ ಬಾತನ್ನ ತೋರಿಸ್ಕೊಡ್ತಾ ಇದೀನಿ. ಅರ್ಧ ಲೀಟರ್ ಅಥವಾ ಅರ್ಧ ಕೆಜಿ ಆಗೋಷ್ಟು ಬರುತ್ತೆ. ಬನ್ಸಿ ರವೆ, ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ, ಗೋಡಂಬಿ ರವೆ ಮೊದಲೇ ರೋಸ್ಟ್ ಆದ್ರೆ ಯಾವ ಒಂದು ಪರಿಮಳ ಅಥವಾ ಅದ್ರ ಫ್ಲೇವರ್ ಇರಲ್ಲ. ಬಿಸಿ ಬಿಸಿ ನೀರು, ಕುದಿಯುವಂತ ನೀರನ್ನೇ ಸೇರಿಸ್ಬೇಕು ಇದಕ್ಕೆ. ಒಂದ್ಸಲ ರುಚಿ ನೋಡೋಣ ಇದನ್ನ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ರಾಜಾಜಿನಗರ ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀನಿ. ನೀವು ಥಂಬ್ನೈಲ್ ಅಲ್ಲಿ ನೋಡಿರ್ತೀರಾ, ಪ್ರೋಮೋನಲ್ಲಿ ನೋಡಿರ್ತೀರಾ ಏನ್ ಮಾಡಕ್ ಬಂದಿದ್ದೀನಿ ಅಂತ. ಹೌದು, ಗಾಯತ್ರಿ ಟಿಫನ್ ರೂಮ್ಸ್ ಬಂದಿದ್ದೀನಿ. ಒಂದು ಅದ್ಭುತವಾದಂತ ತಿಂಡಿನ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಕೃಷ್ಣ ಉಡುಪಾರು ಕರೆದಿದ್ದಾರೆ. ಸ್ನೇಹಿತರೆ ಬನ್ನಿ ಹೋಗೋಣ, ಕೃಷ್ಣ ಉಡುಪಾರ್ ಹತ್ರ ಮಾತಾಡೋಣ. ತಿಂಡಿ ಮಾಡ್ತೀನಿ ಅಂದಿದ್ದಾರೆ, ತಿಂಡಿ ಮಾಡ್ಸೋಣ ಬನ್ನಿ. ಸ್ನೇಹಿತರೆ ನನ್ ಮುಂದೆ ಇದ್ದಾರೆ ಗಾಯತ್ರಿ ಟಿಫನ್ ರೂಮ್ಸ್ ಅವರ ಕೃಷ್ಣ ಉಡುಪ ಅವರು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಯಾವ ರೆಸಿಪಿ ತೋರಿಸ್ತಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದಾರೆ ನಮ್ಗೆ? ಇವತ್ತು ಎಲ್ರಿಗೂ ಇಷ್ಟ ಆಗುವಂತ ಮಸಾಲಾ ಖಾರ ಬಾತ್ ಅಥವಾ ವಾಂಗಿಬಾತು ಪೌಡರ್ ಯೂಸ್ ಮಾಡಿ ಮಾಡುವಂತ ಖಾರ ಬಾತನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಸ್ ಸರ್. ಸರ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸಲ ಹೇಳ್ಬಿಡಿ. ಮೊದಲನೇದಾಗಿ ಬನ್ಸಿ ರವೆನ ತಗೊಂಡಿದ್ದೀನಿ. ಇದು ನಮ್ಮ ಲೀಟ್ರ್ ಲೆಕ್ಕ. ಇದು ಅರ್ಧ ಲೀಟ್ರ್ ಅಥವಾ ಅರ್ಧ ಕೆಜಿ ಆಗೋಷ್ಟು ಬರುತ್ತೆ ಬನ್ಸಿ ರವೆ. ಮತ್ತೆ ಅರ್ಧ ಲೀಟ್ರು ಬನ್ಸಿ ರವೆಗೆ 1/4 ಲೀಟ್ರ್ ಆಗೋಷ್ಟು ಎಣ್ಣೆ, ರಿಫೈನ್ಡ್ ಆಯಿಲು ಯಾವುದು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡ್ಕೊಬೋದು ಮನೇಲಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಗೋಡಂಬಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ತೆಂಗಿನಕಾಯಿ ತುರಿ, ಆಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ವಾಂಗಿಬಾತು ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನ ಯೂಸ್ ಮಾಡ್ಕೊತಾ ಇರೋಣ. ಮಾಡೋದಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಬಾಣಲಿಗೆ ಈಗ 250 ml ಅಂದರೆ 1/4 ಲೀಟ್ರ್ ಆಗೋಷ್ಟು ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಹಾಕಿದ ತಕ್ಷಣ ಸಿಡಬೇಕು. ನಂತರ ಕಡಲೆಬೇಳೆ, ಅರ್ಧ ಮುಷ್ಟಿ ಆಗೋಷ್ಟು ಕಡಲೆಬೇಳೆ, ಸ್ವಲ್ಪ ಕೆಂಪಾಗ್ತಿದ್ದಾಗೆ ಅದಕ್ಕೆ ಗೋಡಂಬಿನ ಸೇರಿಸ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ, ಗೋಡಂಬಿನೂ ಕೆಂಪಾಗಿದೆ. ಇದಕ್ಕೀಗ ತೆಂಗಿನಕಾಯಿ ತುರಿ, ಕರಿಬೇವು ಮತ್ತೆ ಹಸಿಮೆಣಸು. ಎಷ್ಟು ಹಾಕೊಂಡಿದ್ದೀರಾ? ಕರಿಬೇವು ಒಂದು 10 ರಿಂದ 15 ಎಲೆ, ಹಸಿಮೆಣಸು ಒಂದು 5 ರಿಂದ 6 ಹಸಿಮೆಣಸು. ಈಗ ಇದಕ್ಕೆ ಕ್ಯಾರೆಟ್ ಮತ್ತೆ ಬೀನ್ಸ್ ಸೇರಿಸ್ಕೊಳ್ಳೋಣ. 1 ರಿಂದ 2 ಆಗುವಷ್ಟು ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್, ಇದಕ್ಕೀಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ಎಷ್ಟು ಬಂದಿದೆ ಕ್ಯಾಪ್ಸಿಕಮ್? ಒಂದು ಕ್ಯಾಪ್ಸಿಕಮ್. ಕ್ಯಾರೆಟ್ ಬೀನ್ಸು ಮೊದಲೇ ಹಾಕೋಬೇಕಾಗುತ್ತೆ. ಯಾಕೆ ಅಂದ್ರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಮಾಡಬೇಕು. ಎರಡರಿಂದ 3 ನಿಮಿಷಗಳ ಕಾಲ ಇದನ್ನ ಹೀಗೆ ಫ್ರೈ ಆಗಕ್ಕೆ ಇಟ್ಕೊಳ್ಳೋಣ. ಕ್ಯಾರೆಟ್ ಮತ್ತೆ ಬೀನ್ಸ್ ಎರಡು ಆಯಿಲಲ್ಲಿ ಫ್ರೈ ಆಗಿದೆ. ಇದಕ್ಕೀಗ 2 ರಿಂದ 3 ಹೆಚ್ಕೊಂಡಿರೋ ಈರುಳ್ಳಿ, ಕೂಡ ಫ್ರೈ ಆಗಿದೆ. ಇದಕ್ಕೆ ರವೆನ ಸೇರಿಸ್ಕೊಂಡು ಒಂದು 5 ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರವೆ ಮೊದಲೇ ರೋಸ್ಟ್ ಆದರೆ ಯಾವ ಒಂದು ಪರಿಮಳ ಅಥವಾ ಅದ್ರ ಫ್ಲೇವರು ಇರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ರವೆ ಹಾಕಿದ ನಂತರ ಬನ್ಸಿ ರವೆ ಆದರೆ ನಿಮಗೆ ರವೆ ಅದರ ಬಣ್ಣ ಬದಲಾಗೋದು ಗೊತ್ತಾಗುತ್ತೆ.
ಬಣ್ಣ ಚೇಂಜ್ ಆಗುತ್ತೆ ಅದ್ರದ್ದು. ರೋಸ್ಟ್ ಹಾಕಿ ಮುಗಿಸ್ತಾ ಸುಮಾರು ಒಂದು 5 ರಿಂದ 10 ನಿಮಿಷಗಳ ಕಾಲ ಹೀಗೆ ಇದನ್ನ ರೋಸ್ಟ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ರವೆಯಲ್ಲಿ ಬದಲಾವಣೆ ಆಗಿದೆ, ರೋಸ್ಟ್ ಆಗಿದೆ. ಇದಕ್ಕೀಗ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ನೀರು ಯಾವ ಅಳತೆ ಅಂದ್ರೆ 1 ಲೋಟ ರವೆಗೆ 3.5 ಪಟ್ಟು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಬಿಸಿ ಬಿಸಿ ನೀರು, ಕುದಿಯುವಂತ ನೀರನ್ನೇ ಸೇರಿಸ್ಬೇಕಿದಕ್ಕೆ. ಇದಕ್ಕೆ ಟೊಮೆಟೊ ಮತ್ತು ಸ್ವಲ್ಪ ಅರಿಶಿಣ, ವಾಂಗಿಬಾತ್ ಪೌಡರ್ 2 ರಿಂದ 3 ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪೌಡರ್, ಈಗ ನೀರು ಹಾಕೊಂಡು ಸುಮಾರು ಒಂದು 5 ನಿಮಿಷಗಳ ಕಾಲ ನಿಧಾನ ಉರಿಲಿ ಬೇಯಿಸಿ ಆಗಿದೆ. ಇದಕ್ಕೆ ಆಪ್ಷನಲ್ ಸಕ್ಕರೆ, ಸ್ವಲ್ಪ ಸಕ್ಕರೆ, ನಿಂಬೆ ಹಣ್ಣಿನ ರಸ. ಹುಳಿ ಇಷ್ಟಪಡೋರು ಖಂಡಿತವಾಗ್ಲೂ ನಿಂಬೆ ಹಣ್ಣನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬರೋಣ. ಸ್ನೇಹಿತರೆ, ನೋಡಿದ್ರಲ್ಲ ಕೃಷ್ಣ ಉಡುಪ ಅವರು ಅದ್ಭುತವಾದಂತ ರವೆ ವಾಂಗಿಬಾತ್ ಅಥವಾ ರವೆ ಖಾರ ಬಾತ್ ಮಾಡಿ ಸರ್ವ್ ಮಾಡಿದ್ದಾರೆ. ನಮ್ಗೆ ನೋಡೋದಕ್ಕೇನೆ ಕಲರ್ಫುಲ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್, ಟೊಮೆಟೊ ಎಲ್ಲ ಯಥೇಚ್ಛವಾಗಿ ಹಾಕಿ ತುಂಬಾ ಕಲರ್ಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಟ್ಟಿದ್ದಾರೆ. ಈಗ ಇದನ್ನ ಇಬ್ರು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತೀವಿ. ಎಸ್ ಸರ್, ಬರೀ ನಾಲ್ಗೆಗೆ ಅಷ್ಟೇ ಅಲ್ಲ, ಕಣ್ಣಿಗೂ ಒಂದು ಡಿಲೈಟ್ಫುಲ್ ಆಗಿ ಹಬ್ಬದ ತರ ಇದೆ. ಬನ್ಸಿ ರವೆ ಯೂಸ್ ಮಾಡಿ ಮಾಡಿರೋಂತ ಖಾರ ಬಾತು ನೋಡಿ. ನನ್ಗೆ ಇಲ್ಲಿ ಒಂದ್ ಸ್ಪೂನ್ ಅಲ್ಲಿ ಗೋಡಂಬಿ ಬಂದಿದೆ, ಟೊಮೆಟೊ, ಬೀನ್ಸ್ ಎಲ್ಲ ಇದೆ, ಈರುಳ್ಳಿ ಕೂಡ ಇದೆ. ಒಂದ್ಸಲ ರುಚಿ ನೋಡೋಣ ಇದನ್ನ. ಯೂಶಲಿ ಉಪ್ಪಿಟ್ಟು ಖಾರ ಬಾತು ಅಂತಂದ್ರೆ ಯಾರು ಇಷ್ಟಪಡೋದಿಲ್ಲ. ಬಟ್ ಈ ತರ ಉಪ್ಪಿಟ್ಟು ಖಾರ ಬಾತ್ ಮಾಡಿದ್ರೆ ತಿಂದೇ ಇರೋರು ಕೂಡ ಕಣ್ಮುಚ್ಕೊಂಡು ತಿಂತಾರೆ, ಅಷ್ಟು ಅದ್ಭುತವಾಗಿದೆ. ನಿಮಗೆ ರವೆ ಹುರಿದಿರೋದು ಪರ್ಫೆಕ್ಟ್ ಆಗಿದೆ ಅಂಡ್ ಅದರದ್ದು ನಿಮಗೆ ಗ್ರೈನಿ ಟೆಕ್ಸ್ಚರ್ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ. ಸೊ ಆರಾಮಾಗಿ ನುಂಗಬಹುದು, ಆ ತರ ಇದೆ. ಜೊತೆಲಿ ವೆಜಿಟೇಬಲ್ಸ್ ಬೇಯಿಸಿಲ್ಲ, ಫ್ರೈ ಮಾಡಿರೋದು. ಸೊ ಕ್ರಂಚಿನೆಸ್ ಹಾಗೆ ಉಳಿಸ್ಕೊಂಡಿದೆ. ಮಧ್ಯದಲ್ಲಿ ಸಿಗೋಂತ ನಿಮ್ಗೆ ನಿಂಬೆ ರಸದ ಫ್ಲೇವರ್ ಆಗಿರ್ಬೋದು, ಇಲ್ಲ ಹಸಿ ಮೆಣಸಿನ್ಕಾಯಿ ಘಾಟ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಸಿಗ್ತಾ ಇದೆ. ಅಂಡ್ ಇದು ನಾಲ್ಗೆಗೆ ಒಂದು ಸವಿರುಚಿ ಅಂತಾನೆ ಹೇಳ್ಬೋದು ಇದನ್ನ. ಒಂದು ಗಟ್ಟಿ ಚಟ್ನಿ ಬೇರೆ ಕೊಟ್ಟಿದ್ದಾರೆ, ಆ ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ನೋಡೋಣ. ಪರ್ಫೆಕ್ಟ್. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟು, ಈ ತರ ಒಂದು ಖಾರ ಬಾತ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಮಾಡ್ಕೊಳ್ಳೋಕ್ಕಾಗ್ಲಿಲ್ವಾ, ಗಾಯತ್ರಿ ಟಿಫನ್ ರೂಮ್ಸ್ ಬನ್ನಿ, ರಾಜಾಜಿನಗರಲ್ಲಿ. ಇಲ್ಲಿ ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಜೊತೆಗೆ ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಒಳ್ಳೆ ಫಿಲ್ಟರ್ ಕಾಫಿ, ಪರೋತ್ತಮ ಫಿಲ್ಟರ್ ಕಾಫಿ. ಅಂಡ್ ನೋಡ್ಬೋದು ಸ್ಟ್ರಾಂಗ್ ಆಗಿ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಒಂದ್ಸಲ ಟೇಸ್ಟ್ ನೋಡೋಣ. ಆ ಫ್ರೆಶ್ ಬ್ಲೆಂಡ್ ಆಗಿರುವಂತ ಫ್ರೆಶ್ನೆಸ್ ಇದರಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಸ್ವಾದಿಷ್ಟ, ರುಚಿಕರವಾದ, ಉತ್ತಮದಲ್ಲಿ ಉತ್ತಮವಾದ ಪರೋತ್ತಮ ಕಾಫಿ. ಒಂದ್ಸಲ ನೀವು ಟ್ರೈ ಮಾಡಿ ಇಲ್ಲಿ ಬಂದು.
ಸೂಪರ್. ಸ್ನೇಹಿತರೆ, ಪರೋತ್ತಮ ಕಾಫಿ ನಿಮ್ಗೆ ಬೇಕಾದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೋದು, ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಕೂಡ ನೀವು ಫೋನ್ ಮಾಡಿದ್ರೆ ನಿಮ್ ಮನೆ ಬಾಗಿಲಿಗೆ ಅವರು ಡೆಲಿವರಿ ಕೊಡ್ತಾರೆ. ಮನೆಯಲ್ಲೇ ಕೂತ್ಕೊಂಡು ಪರೋತ್ತಮ ಕಾಫಿನ ಎಂಜಾಯ್ ಮಾಡಿ. ಖಾರ ಬಾತ್ ಬೇಕಾ, ಗಾಯತ್ರಿ ಟಿಫನ್ ರೂಮ್ಸ್ ಬಂದು ಎಂಜಾಯ್ ಮಾಡಿ.